ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕರ್ನಾಟಕ ಸಾಂಸ್ಕೃತಿಕ ಸಂಘ ದಕ್ಷಿಣ ಕ್ಯಾಲಿಫೋರ್ನಿಯಾದ ಅಂತ್ಯಾಕ್ಷರಿ ಟೂರ್ನಮೆಂಟಿನ 2024 ಸಾಲು ಸೀಸನ್ 1 ಅದರಲ್ಲಿ ಕ್ವಾರ್ಟರ್ ಫೈನಲ್ಸ್ ತನಕ ಬಂದಿದ್ದೀವಿ. ಪ್ರಿಲಿಮಿನರೀಸಲ್ಲಿ 14 ತಂಡಗಳು 7 ಆಟಗಳಲ್ಲಿ ಚೆನ್ನಾಗಿ ಆಡಿ ಅದರಲ್ಲಿ 8 ತಂಡಗಳು ಇವಾಗ ಕ್ವಾರ್ಟರ್ ಫೈನಲ್ಸ್ ಹಂತಕ್ಕೆ ಬಂದಿವೆ. ಅದರಲ್ಲಿ ಒಂದು ಪಂದ್ಯ ಆಗಲೇ ಆಗೋಗಿ ಎರಡನೇ ಪಂದ್ಯ ಶುರುವಾಗಲಿದೆ. ಯಾರು ಬಂದಿದ್ದಾರೆ ಅಂತ ನೋಡೋಣ. ಎರಡು ತಂಡಗಳು ಸದ್ಯಕ್ಕೆ ಇಂಡಿಯಾದಲ್ಲಿ ಪ್ರವಾಸದಲ್ಲಿದ್ದಾರೆ. ಸೊ ಅಲ್ಲಿದ್ದಾನೆ ಜಾಯ್ನ್ ಆಗಿದ್ದಾರೆ ಭಾರತದಿಂದ. ನಿಮ್ಮೆಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಹೇಳ್ತಾ, ಮೊದಲನೇ ತಂಡ ಚಿಕ್ಕಮಗಳೂರು ಚತುರೆಯರು. ಚಿಕ್ಕಮಗಳೂರು ಹೆಸರಿಟ್ಕೊಂಡಿದ್ದಾರೆ, ಚಿಕ್ಕಮಗಳೂರು ನೇಟಿವ್, ಆದರೆ ಸದ್ಯಕ್ಕೆ ಬೆಂಗಳೂರಲ್ಲಿದ್ದಾರೆ. ಶೈಲಾರಾವ್ ಹಾಗೂ ಚೈತ್ರ. ನಮಸ್ಕಾರ ಶೈಲಾ, ಚೈತ್ರ, ಹೇಗಿದ್ದೀರಾ? ನಮಸ್ಕಾರ. ನಾವಿಬ್ರು ಫಸ್ಟ್ ಕ್ಲಾಸ್ ಆಗಿದ್ದೀವಿ. ನೀವ್ ಹೇಗಿದ್ದೀರಾ? ಚೆನ್ನಾಗಿದೆ, ಥ್ಯಾಂಕ್ ಯು. ಯುಗಾದಿ ಹಬ್ಬದೂಟ ಎಲ್ಲ ಆಯ್ತಾ? ಓ, ಭರ್ಜರಿಯಾಗಾಯ್ತು. ಫ್ಯಾಮಿಲಿಗಳು ತುಂಬಾ ಇದೆ. ಸ್ವೀಟ್ ಮಿಲ್ ಸ್ವೀಟು ಎಲ್ಲ ತುಂಬಾ ಚೆನ್ನಾಗಾಯ್ತು. ಸಂತೋಷ ಆಗುತ್ತೆ. ಜೊತೆಗೆ ನೀವು ಪರೀಕ್ಷೆ ಪ್ರಿಪೇರ್ ಆಗೋ ರೀತಿಲಿ ಪ್ರಿಪೇರ್ ಆಗಿದ್ರಿ. ನಿಮ್ಮ ಸಂದೇಶಗಳು ನೋಡ್ತಾ ಇರ್ಬೇಕಾದ್ರೆ ಅನಿಸ್ತಾ ಇತ್ತು, ರಿಲ್ಯಾಕ್ಸ್ ಮಾಡ್ಕೊಂಡು ಆಡಿ, ತೊಂದರೆ ಇರಲ್ಲ. ಅದಕ್ಕೆ ಕ್ವಶನ್ ಪೇಪರಲ್ಲಿ ನಾನು ಒಂದು ಕ್ವಶನೇ ಕಿತ್ತಾಕ್ಬಿಟ್ಟಿದ್ದೀನಿ. ಸೊ ನಿಮಗೆ ಬರೀ 5 ರೌಂಡ್ ಇರುತ್ತೆ, ಆರಾಮಾಗಿ ಆಡಿ, ಖುಷಿಯಾಗಿ ಆಡಿ. ಚೈತ್ರ, ನಿಮ್ಗೆ ಅನಿಸ್ತಾ ಇದೆ? ಎಕ್ಸೈಟ್ ಆಗಿದೆ ತುಂಬಾ. ಅದೇ ಸಾಂಗ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಪ್ಲೇ ಆಗ್ತಾ ಇದೆ. ಪಾಪ ನಿಮಗೆ ಅದ ಪ್ಲೇ ಆಗ್ತದೆ. ಪರೀಕ್ಷೆ ಹಾಡ ಹಿಂದೆ. ಓಕೆ ಓಕೆ, ಗೊತ್ತಾಯ್ತು. ಎಕ್ಸಾಮ್ ಸಾಂಗ್ ಗೊತ್ತಾಯ್ತು. ಎಕ್ಸಾಮ್ ಸಾಂಗ್ ಇದರಲ್ಲಿ ಹೊಸ ಗಾಳಿಪಟ 2 ಬಹಳ ಮಜವಾಗಿರೋ ಹಾಡಿದೆ. ವೆರಿ ನೈಸ್. ಚೈತ್ರ ಅವರಿಗೆ ನೋಡಿ, ಹಳೆ ಕಾಲದ ಹಾಡುಗಳಿಂದ ಹಿಡಿದು ಲೇಟೆಸ್ಟ್ ಈ ವರ್ಷ ಬಂದಿರೋ ಹಾಡುಗಳ ತನಕ ಚೆನ್ನಾಗಿ ಗೊತ್ತಿದೆ. ಯುವ ಪಿಕ್ಚರ್ಗೆ ಹೋಗಿದ್ದೇನೆ ನಾನು. ಯುವ ರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಅವರ ಎರಡನೇ ಮಗಂದು. ಇವರು ಅದ್ರದ್ದು 2-3 ಹಾಡುಗಳು ಗೊತ್ತಿದೆ. ಸೊ ಅಷ್ಟವರೆಗೆ ಅಪ್ಡೇಟ್ ಆಗಿದ್ದಾರೆ. ನೋಡೋಣ. ಎರಡನೇ ತಂಡ ಪರಿಚಯ ಮಾಡ್ಕೊಳ್ಳೋಣ. ನಮ್ಮ ಅತ್ಯಂತ ಕಿರಿಯದಾದ ಪಾರ್ಟಿಸಿಪೆಂಟ್ ಸ್ಪರ್ಧಿ ಆದ್ವಿಕಾ ಹಾಗೂ ಅವ್ರ ತಂದೆ ಮಧು. ಇಬ್ಬರು ಇಲ್ಲಿ ಟಾರೆನ್ಸಲ್ಲಿ ಇರ್ತಾರೆ. ಈಗ ಸದ್ಯಕ್ಕೆ ಇಂಡಿಯಾದಲ್ಲಿ ಬೇಲೂರಲ್ಲಿದ್ದಾರೆ. ಬೇಲೂರು ಚೆನ್ನಕೇಶವ ದೇವಸ್ಥಾನದ ಹಿಂಬದಿ ಬೀದಿಯಲ್ಲೇ ಅವ್ರ ಮನೆ ಇರೋದು. ಹೇಗಿದ್ದೀರಾ ಆದ್ವಿಕಾ, ಮಧು? ಎಕ್ಸೈಟೆಡ್? ಖುಷಿ ಆಗ್ತಿದ್ಯಾ? ಹೇಳಿ. ಶ್ರೀಧರ, ಚೆನ್ನಾಗಿದ್ದೀವಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ತುಂಬಾ ಎಕ್ಸೈಟ್ ಆಗಿದ್ದೀವಿ. ಕ್ವಾರ್ಟರ್ ಫೈನಲ್ ರೀಚ್ ಆಗಿದ್ದೀವಿ. ಸೊ ಹೋಪ್ ವಿಲ್ ಮೇಕ್ ಇಟ್ ಫಾರ್ ಸೆಮೀಸ್ ಅಸ್ ವೆಲ್. ಸೊ ಖುಷಿ ಇದೆ. ನನಗೆಲ್ಲ ಇದು ಕಾನ್ಫಿಡೆನ್ಸ್. ಆದ್ವಿಕಾ ಪುಟಿ, ನೀನು ಹೇಳಮ್ಮ. ನೀನೇ ಫಸ್ಟ್ ಪಾರ್ಟಿಸಿಪೆಂಟು, ಮೊದಲನೇ ಗೇಮ್ ಪ್ರಿಲಿಮಿನರೀಸಲ್ಲಿ ನೀವೇ ಗೆದ್ದಿದ್ದು ಕೂಡ. ಸೊ ಹೇಗೆ ಅನಿಸ್ತಾ ಇದೆ ಹೇಳು? ತುಂಬಾ ಖುಷಿ ಆಗ್ತಾ ಇದೆ ಇಲ್ಲಿಗೆ ಬಂದಿದ್ದೀವಿ ಅಂತ. ಐ ವಾಂಟ್ ಟು ಗೋ ಟು ಫೈನಲ್ಸ್. ವೆರಿ ನೈಸ್, ಥ್ಯಾಂಕ್ ಯು. ಮೂವಿ ಯಾವ್ದಾದ್ರು ನೋಡಿದ್ಯಾ ಬೆಂಗಳೂರಲ್ಲಿ? ನಾವು ನೋಡ್ದಿರೋ ಮೂವಿ ಎಲ್ಲ ನೋಡ್ಬೋದು ನೀನು. ಈಗ ನನಗೆ ಗೊತ್ತಿದ್ದರೋ ಹಾಡು ನಿನಗೆ ಗೊತ್ತಿರುತ್ತೆ ಮೋಸ್ಟ್ಲಿ. ನಾವು ಹೋಗ್ಬೇಕು. ನಾನು ಅವತಾರ್ ಪುರುಷಿಗೆ ಹೋಗ್ಬೇಕಂತ. ಹೌದಾ? ನೋಡಿ, ಅವತಾರ ಪುರುಷ 1 ನೋಡಿದೆ, ಪುರುಷ 2 ಬಂದೇ ಇಲ್ಲ. ಸೊ ನೀನು ಅದು ನೋಡ್ಬಿಟ್ರೆ ಅದ್ಲಿರೋ ಹಾಡುಗಳು ನಾನಿನ್ನೂ ಕೇಳಿಲ್ಲ. ನೀನೇ ನಾನು ಕ್ವಿಸ್ ಮಾಡ್ಬೋದು. ಯು ಕ್ಯಾನ್ ಕ್ಯಾಚ್ ಮೀ ಇಫ್ ಯು ನೋ ದ ಸಾಂಗ್ ಫ್ರಮ್ ದಟ್ ಮೂವಿ. ಸೂಪರ್ ಗುಡ್ ಲಕ್ ಟು ಯು ಅದ್ವಿಕಾ, ಮಧು ಹಾಗೂ ಶೈಲಾ, ಚೈತ್ರ. ಇಬ್ಬರು ಅಕ್ಕಪಕ್ಕ ಜಿಲ್ಲೆಯವರೇ. ಅವ್ರ ಹಾಸನ, ಇವರು ಚಿಕ್ಕಮಗಳೂರು. 5 ಸುತ್ತುಗಳಿರ್ತವೆ. ಮೊದಲನೇ ಸುತ್ತು ಅಂತ್ಯ ಪದ. ನಾವೊಂದು ಹಾಡು ಹೇಳ್ತೀನಿ, ಆ ಹಾಡಿನ ಕೊನೆಯಲ್ಲಿ ಒಂದು ವರ್ಡ್ನ ನೀವು ತಗೋಬೇಕು. ಕೊನೆಗೆ ತಗೋಬೇಕು ಅಂತಿಲ್ಲ. ಮೊದಲನೇ ಪದ ಬಿಟ್ಟು ಎರಡನೇ ಪದದಿಂದ ಕೊನೆ ಪದದ ತನಕ ಯಾವ ವರ್ಡ್ ಆದರೂ ತಗೊಂಡು ನೀವೊಂದು ಹಾಡಬೇಕು. ಆದರೆ ಅದು ಆ ವರ್ಡಿಂದನೇ ಪ್ರಾರಂಭ ಆಗಬೇಕು, ಅಥವಾ ಆ ವರ್ಡ್ದು ವೇರಿಯೇಷನಿಂದ ಪ್ರಾರಂಭ ಆಗ್ಬೋದು. ನಿನ್ನ ಬಂದರೆ ನಿನ್ನಿಂದಲೇ, ನಿನಗಾಗಿ ಹೇಳಿದ್ರೆ ಕೊಡ್ತೀನಿ. ನಿನ್ನ ಬಂದರೆ ನಿಮ್ಮ ಹೇಳಂಗಿಲ್ಲ, ನನ್ನ ಬಂದರೆ ನಮ್ಮ ಹೇಳಂಗಿಲ್ಲ. ನನ್ನ, ನಾನು ಆ ಥರನೇ ಹೇಳಬೇಕು. ನನ್ನಿಂದ, ನನಗಾಗಿ, ಆ ಥರದ್ದೆಲ್ಲ ಹೇಳ್ಬೋದು. ಏಕೆ ಬಂದರೆ ಅದೇ ಥರ. ಏನಾದರೂ ಸ್ಟಕ್ ಆಗಿಬಿಟ್ಟಿದ್ರೆ, ಪ್ರೀವಿಯಸ್ ತಂಡ ಏನಾದರೂ ಇಡೀ ಪಲ್ಲವಿ ಹೇಳೋಕ್ಕಾಗಿರಲಿಲ್ಲ ಅಂದರೆ ಪರವಾಗಿಲ್ಲ, ಅವ್ರು 2 ಲೈನ್ ಹೇಳಿದ್ರು ಮಾರ್ಕ್ಸ್ ಇರುತ್ತೆ. ನಾನು ಆ ಹಾಡನ್ನ ಸಂಪೂರ್ಣ ಮಾಡಿಬಿಟ್ಟು ನಿಮಗೆ ಟೈಮ್ ಕೊಡ್ತೀನಿ. ನೀವು ಯೂಶ್ವಲಿ ಟೈಮ್ ಏನು ಬೇಕಾಗಲ್ಲ, ಹಾಡು ಕೇಳ್ತಾನೆ ಟಕ್ ಅಂತ ಹಿಡಿದು ಬಿಡ್ತೀರಾ. ಇನ್ ಕೇಸ್ ಟೈಮ್ ಬೇಕಾದರೆ 45 ಸೆಕೆಂಡ್ಸ್ ಟೈಮ್ ಕೊಡ್ತೀನಿ. ಪ್ರತಿ 2 ಸಲ ಬರುತ್ತೆ. ಸೊ ಪ್ರತಿ ಹಾಡಲ್ಲೂ 10 ಪಾಯಿಂಟ್ ಸಿಗುತ್ತೆ ನಿಮಗೆ. ಸೊ ಆಟ್ ದ ಮೋಸ್ಟ್ 20 ಪಾಯಿಂಟ್ ಸಿಗುತ್ತೆ. ಇನ್ನು ಪಾಸ್ಗೆ ಸೈಡ್ ಹೋಗಲ್ಲ ಇದರಲ್ಲಿ. ಓಕೆ, ಮೊದಲನೇ ರೌಂಡು. ಆ್ಯಕ್ಚುಲಿ ಮೊದಲನೇ ರೌಂಡ್ ಹೇಳಿದ್ದೀನಿ. 2ನೇದು, 3ನೇದು, 4ನೇದು, 5ನೇದು ಆ ರೌಂಡ್ ಮುಂಚೆನೇ ಅದು ರೂಲ್ಸ್ ಹೇಳ್ಕೊಂಡು ಬರ್ತೀನಿ. ನಿಮ್ಗಾದ್ರೂ ಇದ್ರ ಫಾರ್ಮ್ಯಾಟ್ ಕಳಿಸಿದ್ದೀನಿ. ಇನ್ನೊಂದು ಸಲ ನಿಮಗೆ ರಿವೈಸ್ ಕೂಡ ಮಾಡ್ತೀನಿ. ಇಷ್ಟು ಹೇಳಿಬಿಟ್ಟು ನಾನು ಡೈರೆಕ್ಟಾಗಿ ಶುರು ಮಾಡಿಬಿಡ್ತೀನಿ. ನೆನೆ ತಾನೇ ಯುಗಾದಿ ಆಗಿದೆ. ಸೊ ಯುಗಾದಿ ಕಳೆದರಿಂದ ಶುರು ಮಾಡೋಣ. ಫಸ್ಟ್ ಹೋಗೋದು ಚಿಕ್ಕಮಗಳೂರು ಚತುರರಿಗೆ, ಅದಾದಮೇಲೆ ಚಂದವಳ್ಳಿ ತೋಟ, ಆಮೇಲೆ ಚಿಕ್ಕಮಗಳೂರು, ಆಮೇಲೆ ಚಂದವಳ್ಳಿ ತೋಟ. ಓಕೆ. ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ತರುತ್ತಿದೆ. ಹೊಸತು ತರುತ್ತಿದೆ. ಯುಗ ಬಿಟ್ಬಿಡಿ.
ಬಂಗಾರದ ಕಸಬೇರುತ್ತ ಆಕಾಶದಿ ಓಲಾಡುತ್ತ ಅತ್ತ ಇತ್ತ ಸುತ್ತ ಮುತ್ತ ಚೆಲ್ಲಿದ ಕಾಂತಿಯ ರವಿ ಕಾಂತಿಯ. ಯಾಕಾಗಿ ಮಾಡಿದೆ ಗೊತ್ತಾ, ಅದರಲ್ಲಿ ಕೊನೆಯಲ್ಲಿ ಅಣ್ಣ ಅವ್ರ ಮೈಕ್ನ ಕ್ಯಾಚ್ ಮಾಡ್ಕೋತಾರೆ. ಓಕೆ, ಗೋಯೆಡ್. ಹೊಸ ಬಿಟ್ಟು ಮಿಕ್ಕಿದೆಲ್ಲ ವರ್ಡ್ಸ್. ಆಕಾಶ ಪಿಕ್ ಮಾಡಿದೀವಿ ಶ್ರೀಧರ. ಆಕಾಶ ಬಾಗಿದ್ದೆ ನಿನ್ನಂದ ನೋಡಲೆಂದು, ಆನಂದ ಹೊಂದಲೆಂದು, ನೋಡಿಲ್ಲಿ ಬಾಮಿನಿ ಕಾಮಿನಿ ಯಾಮಿನಿ. ಆಕಾಶ ಬಾಗಿದೆ. ವೆರಿ ನೈಸ್. ಆಕಾಶ. ಆನಂದ ಕೂಡಿ ಬಾಳಲು ಆನಂದ, ಸೇರಿ ಹಾಡಲು ಆನಂದ. ಹೇ 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 ಹೇಳು ಗೆಳೆಯನೇ. ಸೂಪರ್. ಇಬ್ರು ಇಲ್ಲಿ ಹೇಳ್ಬಿಡಿ, ಮುಗಿಸ್ಬಿಡಿ. ಆನಂದ. ಗೆಳೆಯರೇ ನನ್ನ ಗೆಳತಿಯರೇ, ಗೆಳೆಯರೇ ನನ್ನ ಗೆಳತಿಯರೇ, ಮುಗಿಯಿತು ಆ ಬೇಸಿಗೆ, ಅರಳಿತು ಹೂ ಮೆಲ್ಲಗೆ, ಹೋಗೋಣ ಕಾಲೇಜಿಗೆ, ಥ್ಯಾಂಕ್ಸ್ ಹೇಳಿ ಗೆಳೆಯರೇ, ಗೆಳೆಯರೇ ಸೂಪರ್. ನನ್ನ ಗೆಳತಿಯರೇ. ಎರಡನೇ ಲೈನ್ ಸ್ವಲ್ಪ ಸ್ಟಕ್ ಆಗಿದ್ರಿ, ಬಟ್ ಆಮೇಲೆ ಕ್ಯಾಚ್ ಅಪ್ ಮಾಡ್ಕೊಂಡ್ರಿ. ಗುಡ್ ಜಾಬ್. ಇಬ್ಬರಿಗೂ 20 ಅಂಕಗಳು. ಯೇ. ಓಕೆ, ಚೈತ್ರ ಅವರೇನೋ ಕ್ವಶನ್ ಇದೆಯಾ? ಇನ್ನೊಂದ್ ರೌಂಡ್ ಇದೆಯೇನೋ ಪರಲ್ಲ, ನಿಮ್ ಖುಷಿ. ಆಡ್ಬಿಡಿ ಇನ್ನೊಂದು ಆಡ್ಬಿಡಿ, ಖುಷಿ. ಪಾಯಿಂಟ್ಸ್ ಇಲ್ಲ. ಯು ಆರ್ ಇನ್ ಜೋಶ್. ಗೋಯೆಡ್. ಒಂದು ಬಳಿ ಬಂದು ತಾಗಿತು ಎನ್ನೆದೆಯ, ಏನೆಂದು ಕೇಳಲು ಹೇಳಿತು ಜೇನಂತ ಸಹಿ ನುಡಿಯ, ಜೇನಂತ ಸಹಿ ನುಡಿಯ. ಸೂಪರ್. ಓಕೆ, ಗೋಯೆಡ್. ಈಗಿದ್ರು ಶುರು ಮಾಡಿದ್ದಾರೆ, ನೀವು ಹಾಡ್ಬಿಡಿ ಒಂದು. ಬಂದಾಳೋ ಬಂದಾಳೋ ಬಿಂಕದ ಸಿಂಗಾರಿ, ಬಂದಾಳೋ ಬಂದಾಳೋ ಚಂದಿರ ಚಕೋರಿ, ತಂದಾಳೋ 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 ಪ್ರೇಮದ ಸಿರಿ. ಖುಷಿಯಾಗಿ ಹೇಳಿದ್ರೆ ಇಬ್ರು. ಥ್ಯಾಂಕ್ ಯು. ಎಕ್ಸ್ಟ್ರಾ ರೌಂಡು ಹೇಳಿದ್ರೆ ಅದಕ್ಕೆ ಪಾಯಿಂಟ್ಸ್ ಇಲ್ಲ, ಬಟ್ ಸುಮ್ಮನೆ ನಿಮ್ಮ ಜೋಶ್ಗೆ ಥ್ಯಾಂಕ್ ಯು ಅಂತ ಹೇಳ್ತಾ ನಾನೇನು ಮಾಡ್ತೀನಿ ಮುಂದೆ, ಆಡಿಯೋ ವಿಜುವಲ್ ಮಿಕ್ಸ್. ಈ ಸುತ್ತಲ್ಲಿ ಏನಪ್ಪ ಅಂದರೆ, ನಾನು ಇವಾಗ ಒಂದು ವಿಡಿಯೋ ತೋರಿಸ್ತೀನಿ. ಆ ವಿಡಿಯೋದಲ್ಲಿ 2 ಹಾಡುಗಳು ದೃಶ್ಯಾವಳಿ ಇರುತ್ತೆ. ತುಂಡು ಮಾಡಾಕ್ಬಿಟ್ಟಿದ್ದೀನಿ. ಮೊದಲು ಒಂದು ಹಾಡಿನ ದೃಶ್ಯ ಬರುತ್ತೆ, ಆಡಿಯೋ ಬೇರೆ ಏನೋ ಬರ್ತಾ ಇರುತ್ತೆ. ಆಡಿಯೋ ಬಗ್ಗೆ ಆಮೇಲೆ ಮಾತಾಡೋಣ. ದೃಶ್ಯ ಬಗ್ಗೆ ಹೇಳ್ತೀನಿ. ಒಂದು ಹಾಡಿನ ದೃಶ್ಯ ಬರುತ್ತೆ, ಅದಾದಮೇಲೆ ಇನ್ನೊಂದು ಹಾಡಿನ ದೃಶ್ಯ ಬರುತ್ತೆ, ಅದಾದಮೇಲೆ ಮೊದಲ ಹಾಡಿನ ದೃಶ್ಯ ಕಂಟಿನ್ಯೂ ಆಗುತ್ತೆ, 2 ಹಾಡಿನ ದೃಶ್ಯ ಕಂಟಿನ್ಯೂ ಆಗುತ್ತೆ. 2 ಹಾಡುಗಳ ಹಿಂದೆ ಇನ್ನೆರಡು ಹಾಡು ಬರ್ತಾ ಇರುತ್ತೆ. ಆ 2 ಹಾಡನ್ನ ನಾನೇ ಹೇಳಿರ್ತೀನಿ. ಆ ಹಾಡುಗಳು ಹೆಂಗಿರ್ತವೆ ಅಂದರೆ, ಅದರಲ್ಲೂ 2 ಹಾಡಿನ ಚರಣ ಇರುತ್ತೆ. ಮೊದಲನೇ ಹಾಡೊಂದು ಸೆಕೆಂಡ್ ಹಾಫ್ ಆಫ್ ದ ಚರಣ, ಎರಡನೇ ಹಾಡ್ದು ಸೆಕೆಂಡ್ ಹಾಫ್ ಆಫ್ ಚರಣ ಒಟ್ಟಿಗೆ ಹೇಳಿರ್ತೀನಿ. ಅದಾದಮೇಲೆ ಮೊದಲನೇ ಹಾಡೋದು ಮೊದಲನೇ ಚರಣ, ಎರಡನೇ ಹಾಡೋದು ಮೊದಲನೇ ಚರಣ ಒಟ್ಟಿಗೆ ಹೇಳಿರ್ತೀನಿ. ಅದಾದಮೇಲೆ ನಿಮಗೆ 60 ಫುಲ್ ಸೆಕೆಂಡ್ಸ್ ಇರುತ್ತೆ. ಯು ಕ್ಯಾನ್ ವಿನ್ ಅಟ್ ಮೋಸ್ಟ್ 60 ಪಾಯಿಂಟ್ಸ್. ಚಂದವಳ್ಳಿ ತೋಟ, ಆದ್ವಿಕಾ ಹಾಗೂ ಮಧು ತಂಡಕ್ಕೆ. ನಿನ್ನ ಕೂಡ ನೆರಳ ಹಾಗೆ ಇರುವೆ ನಾನು ಎಂದು ಹೀಗೆ, ಒಂಟಿಯಲ್ಲ ನೀ ಕೈಯ ಹಿಡಿದಾಗಲೇ ಬಳಿಗೆ ಸೆಳೆದಾಗಲೇ, ನನ್ನ ಮನಸ್ಸೆನ್ನು ವಾನವಿಲು ಕುಣಿದಾಗಲೇ, ಮೇಲೆ ಮುಗಿಲಲ್ಲಿ ಜೊತೆಯಾಗಿ ಹಾರುವ ಕನಸನು ಕಾಣುವೆ, ಹೋದರೆಲ್ಲ ಒಳ್ಳೆಯವರು ಹರಸು ಹಿರಿಯರು, ಅವರ ಸವಿಯ ನೆನಪನಾದೆ ಉಳಿದ ಕಿರಿಯರು, ನದಿಯಲ್ಲಿ ಈಜುವಾಗ ಮೀನಂತೆ ಆಡಿ, ನನ್ನನ್ನು ನೋಡಿದಾಗ ಮಿಂಚಂತೆ ಓಡಿ, ಕೆಳಕಿ ಕಾಡುತ್ತ ತುಂಟಾಟದಿಂದ ಕೂಗಿ ಹಾಡುತ್ತ ಸಂತೋಷದಿಂದ. Your time starts now. 1 ನಿಮಿಷ ಟೈಮ್ ಇದೆ, ಯೋಚನೆ ಮಾಡಿ. Only if you're very sure, I'll stop the timer. Otherwise, think, write down, rethink, and then decide. ಇಬ್ರು
the hit pair of that time. Okay, let's get started. ಚಂದವಳ್ಳಿ ತೋಟ. ವಿಡಿಯೋದಲ್ಲಿ ಬಂದಿದ್ದ ಮೂವಿ ಶ್ರೀಗಂಧ. Okay, ಹಾಡು. ಒಂದು ಅಪರೂಪದ ಕಾವ್ಯ ಈ ಅಂದ, ಕಾವ್ಯದ ಮೈಯ ತುಂಬೆಲ್ಲ ಶ್ರೀಗಂಧ. ಮುಂದೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಬಂದಿದ್ದು ಒಂದ್ ಸಾಂಗು ಅನುರಾಗ ಸಂಗಮ್, ಅದು ಓ ಮಲ್ಲಿಗೆ ನಿನ್ನೊಂದಿಗೆ ಅದು. ಆಮೇಲೆ ಸೆಕೆಂಡ್ ಸಾಂಗ್ ವಿಡಿಯೋ ಆನಂದ ತಾನನ ತಂದನ ಕುಣಿಸಿದೆ ಯೌವನ ಸಾಂಗ್ ಇರ್ಬೋದು. ಅಷ್ಟೇ ಗೊತ್ತಾಗಿದೆ. ಮುಂದೆ ಬ್ಯಾಕ್ ಗ್ರೌಂಡ್ ಗೊತ್ತಾಗ್ಲಿಲ್ಲ. Okay, Ramesh part, all of them are correct. Shivraj Kumar, all of them are wrong. Pass ಆಗುತ್ತೆ. Go ahead, Chikmagalur Chattarjee, quickly. Any of the Shivraj Kumar portions, visual or audio? ಇಲ್ಲ, ರಿಯಲಿ? ಶೈಲಾ ಅವ್ರಿಗೆ ಬಹಳ ಇಷ್ಟ ಹಾಡು. ಮೇಲೆ ಮುಗಿಲಿಲ್ಲಿ ನನ್ನನ್ನು ಕಂಡೆನೋ ಅದ ಬೆಂಕಿಯಲ್ಲಿ ತಂಪು ಕಂಡೆನೋ. ಟೂ ಲೇಟ್ ಅದೇ ಮೂವಿದು ಆ ಹಾಡಲ್ಲ. ಗೌರಿ ಮೊಗವು ಚಂದಿರನಂತೆ, ಗೌರಿ ನಗು ಹುಣ್ಣಿಮೆಯಂತೆ. ವಿಜುವಲ್ಸ್ ಹಿಡಿದ ಶ್ರುತಿ. ನನ್ನ ನಿನ್ನ ಆಸೆ ನಮ್ಮ ಪ್ರೇಮ ಭಾಷೆ ಸವಿಜೇನಿನಂತೆ. ಆನಂದ್ ಅಂತ ಅಲ್ಲ ಅಂತ ಕನ್ಫರ್ಮ್ ಆಯ್ತು, ಬಟ್ you got Ramesh 100%. That's good, very good. So you got 15 plus 15, 30 points. Chikmagalur Chattarjee ಅವರಿಗೆ ಡೈರೆಕ್ಟ್ ಕ್ವೆಶನ್. ಅನ್ಮ್ಯೂಟ್ ಮಾಡ್ಕೊಳ್ಳಿ ಸೊ ದಟ್ ಐ ಕ್ಯಾನ್ ಆಲ್ಸೋ ಹಿಯರ್ ಯುವರ್ ಥಿಂಕಿಂಗ್. ಯಂಗ್ಸ್ಟರ್ಸ್ನ ಕೊಟ್ಟೆ, ಆಗಿನ ಕಾಲದ ಯಂಗ್ಸ್ಟರ್ಸ್ನ, ಈಗ ಅವ್ರ ಅಪ್ಪನ ಕೊಡ್ತಾ ಇದ್ದೀನಿ ನಿಮಗೆ. ಯಾರು ಎಷ್ಟು ಕೋಪ ಬಂದಿದೆ ನೋಡಿ ಅವ್ರಿಗೆ, ನೋಡಿದ್ರೆ ನುಂಗು ಬಿಡಂಗೆ ನೋಡ್ತಾ ಇದ್ದಾರೆ. ಓಕೆ, 3, 2, 1. ತಳುಕಿನ ಮಾತುಗಳ ನಂಬುವರೆಲ್ಲ, ಸತ್ಯವನ್ನು ನುಡಿದಾಗ ಸಿಡಿಯುವರೆಲ್ಲ, ದೂರ ತಳ್ಳುವರಲ್ಲ, ಇರುವುದೋ ನಗುವುದೋ ಅಳುವುದೋ. ಮಾತಲಿ ಕಾಲ ಕಳೆವೆ ಏಕೆ, ನಿನ್ನ ಈ ಬಾಳನು ವ್ಯರ್ಥಗೊಳಿಸಲೇಕೆ, ತೀರದ ಆಸೆಯು ನಿನ್ನ ಮನದಲೇಕೆ, ಜನಗಳ ತುಳಿಯುವ ನೀಚ ಬುದ್ಧಿಯೇಕೆ, ಬಡವರ ಕಂಬನಿಗೆ ಬೆಲೆಯೇ ಇಲ್ಲ, ಧನಿಕರ ವಂಚನೆಗೆ ಕೊನೆಯೇ ಇಲ್ಲ, ಎಲ್ಲರೂ ಕಲೆತು ದ್ವೇಷವ ಮರೆತು ಸೋದರರಂತೆ ದುಡೀರಿ ಬಂದು ಎಂದ ನಾನು ವೈರಿ ಏನು. ಧರ್ಮಸ್ಥಳದಲ್ಲಿ ಗೀತಾ ಹಾಡು ಹೇಳ್ತಾಳಲ್ಲ, ಆಕ್ಚುಲಿ ಮಾಧವಿ ಮತ್ತೆ ರಾಜ್ಕುಮಾರ್ ಇಬ್ಬರು ಲವರ್ಸ್ ಆಗಿರ್ತಾರೆ. ಅಂದ್ರೆ ಜಾತಕ ಉಂಟಾಗಲ್ಲ ಅಂತ ಮದುವೆ ಮಾಡಲ್ಲ. ಅವ್ರ ಗೀತಾ ಅವ್ರ ಮನೆಗೆ ಬರ್ತಾರೆ, ಗೀತನ ಮದುವೆ ಮಾಡ್ತಾರೆ. 2 ರೇಖೆಗಳಲ್ಲ, ಅಲ್ಲ ಗೀತನ ಮದುವೆ ಮಾಡ್ತಾರೆ. ಅವಳ ಮಕ್ಕಳು ಆಗುತ್ತೆ, ಇವಳು ಸುಮ್ಮನೆ ನಂಗೆ ಬೇಜಾರು ಮಾಡ್ಕೊತಾರೆ. ಆ ಪಿಕ್ಚರ್ ಒಂದು ಹಾಡೋದು, ಅವರಿಬ್ರು ವಾಕಿಂಗ್ ಹೋಗ್ತಾ ಇರ್ತಾರೆ. ಆ ಪಿಕ್ಚರ್ ಚೆನ್ನಾಗಿ ಕತೆ ಹೇಳ್ತಾರೆ. ನಮ್ಮ ಕತೆ ರೌಂಡಿಗೆ ನೀವೇ ನೆಕ್ಸ್ಟ್, ಬೇರೆಲ್ಲಾದ್ರೂ ಮಾಡಿರೋ ಕತೆ ರೌಂಡಿಗೆ ನೀವೇ ಕತೆ ಹೇಳ್ಬೇಕು ಆಯ್ತಾ. ಇದು ನನಗೆ ಪ್ರೀತಿಸಿ ನೋಡು ಎಪಿಸೋಡ್ ಜ್ಞಾಪಕ ಬರ್ತಾ ಇದೆ. ಅವ್ರಿಗೆ ಗೊತ್ತಾಗತ್ತೆ. ಬಡವೆ ನೀವು ಕತೆ ಹೇಳ್ತಾ ಇದ್ರೆ ಅವ್ರಿಗೂ ಗೊತ್ತಾಗಿದೆ. ಬೈದವೆ ಅವರು ಕ್ಲೂಸ್. ಅಲ್ಲ, ಅದಕ್ಕೋಸ್ಕರ ನೀವು ಮ್ಯೂಟ್ ಮಾಡಿಸ್ಬೇಕಿತ್ತು. ಇವಾಗೆಲ್ಲ ಫಸ್ಟ್ ಡಿಸ್ಕಸ್ ಮಾಡಿದೀವಿ, ಅವೆಲ್ಲ ಗೊತ್ತು. ಅವ್ರು ಅದೇ ಸ್ಟೋರಿ. ಇನ್ನೊಂದು ಓಕೆ, ಟೈಮ್ ಅಪ್. ನಾವು ಯಾವ್ಯಾವ್ದೇನೇನೋ ಬರ್ಕೊಂಡು ಏನ್ ಗೊತ್ತೋ ಹೇಳ್ಕೊಂಡ್ ಬನ್ನಿ. ಅಳುವುದೋ ನಗುವುದೋ ನೀವೇ ಹೇಳಿ. ಕರೆಕ್ಟ್ ಮೂವಿ. ಓಕೆ, ಅಳುವುದು. ಆಮೇಲೆ ಇನ್ನೊಂದು ಇದು ಏನದು, ಒಂದೇ ಗುರಿ ಇದೆಯಾ, ಅದೇ ಕಣ್ಣು ಪಿಕ್ಚರ್ ಹೇಗಿದೆ ಇಲ್ಲ ಮೂವಿ ಹೆಸರು, ಹಾಡು ಅದೇ ಕಣ್ಣು ಬೇಟೆಯಾಡುತ್ತಿದೆ. ನಂಬರ್ 3. ಆಮೇಲೆ ಅದೇ ಅದು ಸರಿತಾ ಮತ್ತೆ ರಾಜ್ಕುಮಾರ್ದು ಪಿಕ್ಚರ್ ಹೆಸರು. ಅದೇ ಸರಿತಾ ಹೊಸ ಬೆಳಕು, ಕಾಮನ ಬಿಲ್ಲು. ಓಕೆ, 4th. ಏನೋ ಕಥೆ ಹೇಳ್ತಾ ಇದ್ರಲ್ಲ ಚೆನ್ನಾಗಿ. ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಲ್ಲ, 2 ರೇಖೆಗಳಲ್ಲ, ಅಲ್ಲ ಹಾಡು. ಓಕೆ, ಪಾಸ್ ಆಗುತ್ತೆ. ಸಾರಿ. ಚಂದವಳ್ಳಿ ತೋಟ ಬರುತ್ತೆ. ಬಡವರ ಬಂಧುನ ಬ್ಯಾಕ್ ಗ್ರೌಂಡ್ ಸಾಂಗ್ ಬಂದಿದ್ದು ಅಲ್ಲ. ನೆಕ್ಸ್ಟ್. ಓಕೆ, ವಿಜುವಲ್ಸ್.
ಹೊಸ ಬೆಳಕು ಒಂದು ಸಾಂಗ್ ಕಣ್ಣೀರ ಧಾರೆ ಇದೇಕೋ ಇದೇಕೋ. ಅವರಷ್ಟು ಫುಲ್ ಕತೆ ಹೇಳಿದ್ರು, ಜ್ಯೋತಿಷ್ ಶಾಸ್ತ್ರ ಫುಲ್ ಕೊನೆ ಸೀನ್ ನನಗೆ ಮರ್ತೋಗಿತ್ತು ಎಷ್ಟೊಂದು ಎಪಿಸೋಡ್, ಅದನ್ನೂ ಹೇಳಿದ್ರು ಮಕ್ಕಳಾಗುತ್ತೆ ಅಲ್ಲಿ ತನಕ ಹೇಳ್ಬಿಟ್ರು. ಜ್ಯೋತಿಷ್ಯನ ಸುಳ್ಳಾಗುತ್ತೆ, ಅವನು ಮದುವೆ ಒಳಗೆ ಸತ್ತೋಗುತ್ತಾರೆ ಅಂತ ಹೇಳ್ತಾರೆ. ಕತೆ ಚೆನ್ನಾಗಿ ಹೇಳಿದ್ರಿ ಪಾಪ. ಆ್ಯಕ್ಚುಲಿ ಇದನ್ನ ನಾನು ಕತೆ ರೋಲ್ ಕೊಡ್ಬೋದಿತ್ತು. ದ ಮೂವಿ ಈಸ್ ಶ್ರುತಿ ಸೇರಿದಾಗ. ಆ್ಯಂಡ್ ದ ಸಾಂಗ್ ಈಸ್ ನಗಲಾರದೆ ಅದಕ್ಕೆ ನಗುವುದೋ ಅಳುವುದೋ ಕೊಟ್ಟಿದ್ದು ಹಿಂಟ್ ಅಲ್ಲೇ ಸ್ವಲ್ಪ ಯೋಚನೆ ಮಾಡ್ತೀವಿ. ನಗಲಾರದೆ ಅಳಾರದೆ ಒಂದು ಸಾಂಗ್. ಅವ್ರು ಫುಲ್ ಕತೆ ಹೇಳಿದ್ರು, ನೀವು ಪಿಕ್ ಮಾಡ್ಬೋದಿತ್ತು. 3 ಪಾಯಿಂಟರು ಸಿಕ್ಕಿರೋದು ನಿಮಗೆ. ಕತೆ ಏನು ಯೂಸ್ ಆಗಲಿಲ್ಲ ಅವ್ರಿಗೆ. ಸರಿತಾ ಸರಿತಾ ಮೂವೀಸ್ ಕೆರಳಿದ ಸಿಂಹ, ಹೊಸ ಬೆಳಕಲ್ಲಿ ಅಷ್ಟು ಕೋಪದಿಂದ ಹೇಳ್ತಾರೆ. ಬೆಳಕು ಅಲ್ಲ, ಕೆರಳಿದ ಹಾ, ಹೊಸ ಬೆಳಕಲ್ಲಿ ಪಾಪ ಕೋಪ, ಅದಕ್ಕೆ ಹೊಸ ಬೆಳಕಲ್ಲಿ ಕೋಪ ಮಾಡ್ಕೊಳ್ಳೋ ಸೀನ್ ಬರುತ್ತೆ. ಅದ್ರಲ್ಲಿ ಅವಳು ಕೋಪ ಮಾಡ್ಕೊಳ್ತಾಳೆ. ಇದ್ರಲ್ಲಿ ಉಲ್ಟಾ, ಇದ್ರಲ್ಲಿ ಇವಳೇನೋ ಬೈದ್ ಬಿಡ್ತಾಳೆ, ಇದ್ರಲ್ಲಿ ಇವ್ರು ಕೋಪ ಮಾಡ್ಕೊಂಡು ಹೇಳ್ತಾರೆ ಏನು ತಿಳಿಯದೆ ನಿನಗೆ ತಿಳಿಯದೆ. ಕನ್ಫ್ಯೂಷನ್ ಆಯ್ತು. ಆಡಿಯೋ ಯಾವ್ದು, ವಿಜುವಲ್ ಯಾವ್ದು, ನಾಲ್ಕು ಏನು ಮಿಕ್ಸಪ್ ಆಗೋಯ್ತು. ಅದಕ್ಕೆ ನೀವು ಒಬ್ಬರು ನೀಟಾಗಿ ಆಡಿಯೋ ಫೋಕಸ್ ಮಾಡ್ತಾ ಇದ್ರಿ ಅನ್ಕೊಂಡೆ. ವಾಟ್ ಅಬೌಟ್ ವೈ ಡಿಡ್ ಯು ಗೆಟ್ ಎಂದ ನಾನು ವೈರಿ ಏನು ಹೇ ಯಾರು ಏನು ಮಾಡುವರು. ಭದ್ರದು ಅದೇ ಥರ ನಾಗುವುದು ಅಳುವುದು ಯಾರು ಏನು ಮಾಡುವ. ಸೊ ಐ ಪಿಕ್ಡ್ 4 similar songs, where the hero is upset about something and all that. Anyway, so distribution of points. ಪಾಸ್ ಆಗಿದ್ದೇನು ವರ್ಕೌಟ್ ಆಗಲಿಲ್ಲ ಅವ್ರಿಗೆ. ನೀವು ಸಂಪತ್ತಿಗೆ ಸವಾಲು, ಯು ಗಾಟ್ ಇಟ್ ರೈಟ್. 5 + 10 15. ಇಲ್ಲಿ ತನಕ 2 ಸುತ್ತು ಆಗಿದೆ. 2 ಸುತ್ತು ಭಾಳ ವಿಶೇಷವಾದ ಸುತ್ತುಗಳು, ಎರಡರಲ್ಲೂ ಚೆನ್ನಾಗಿ ಆಡಿದ್ದಾರೆ. ಸದ್ಯಕ್ಕೆ ಚಿಕ್ಕಮಗಳೂರು ಚತುರೆಯರು 35 ಅಂಕಗಳನ್ನ ಪಡ್ಕೊಂಡಿದ್ದಾರೆ. ಚಂದವಳ್ಳಿಯ ತೋಟ 50 ಅಂಕಗಳಿಂದ ಸದ್ಯಕ್ಕೆ ಮುನ್ನಡೆಯಲಿದ್ದಾರೆ. ಆದರೆ ಏನಾದರೂ ಆಗ್ಬೋದು ಕೊನೆಯ ರೌಂಡ್ ತನಕ. ಸೊ ಮುಂದಿನ ಸುತ್ತಿಗೆ ಹೋಗೋಣ. ಮುಂದಿನ ಸುತ್ತು ಚರಣ ಪಲ್ಲವಿ ಸುತ್ತು. ಪ್ರಿಲಿಮಿನರೀಸಲ್ಲಿ ನಾನು ಚರಣನ ಪದ್ಯ ಥರ ಓದಿದ್ದೆ. ಇದರಲ್ಲೂ ಓದ್ತೀನಿ, ಆದರೆ ರಿವರ್ಸಲ್ಲಿ ಓದ್ತೀನಿ. ಅಂದರೆ ಫುಲ್ ರಿವರ್ಸ್ ಅಲ್ಲ. 4 ಸಾಲಿದ್ರೆ ಅಥವಾ 6 ಸಾಲಿದ್ರೆ ಚರಣದಲ್ಲಿ 6 5 4 3 2 1 ಆ ರೀತಿ. 4 ಸಾಲಿದ್ರೆ 4 3 2 1 ಆ ರೀತಿ. ಗೊತ್ತಾಯ್ತಲ್ಲ? ಮೊದಲನೇ ಪ್ರಶ್ನೆ ಚಂದವಳ್ಳಿಯ ತೋಟಕ್ಕೆ. ಕನಸಲ್ಲಿ ಬೆರೆವ ಎಂದರು ನಿದಿರಿಸದೆ ಹೋದೆ, ನಿನ್ನ ಕಣ್ಣ ಒಳಗೆ ಕುಳಿತೇನೆ ನಾನು ಪ್ರತಿ ಘಳಿಗೆ ಕಾದು ಕುಳಿತರೂ ಕನಿಕರಿಸದೆ ಹೋದೆ, ಪ್ರತಿ ರಾತ್ರಿ ಕಣ್ಣ ಮುಚ್ಚದೆ ನಾನು 60 ಸೆಕೆಂಡ್ ಇದೆ, ಯೋಚನೆ ಮಾಡಿ. ಟು 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 ನಿನ್ನ ಜೊತೆ ನಾ ಟು 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 ಕಾಂಚನ ಕೋಪವೇ. ಕರೆಕ್ಟ್, ರೈಟ್. ಎಲ್ಲರೂ ಚೆನ್ನಾಗಿ ಆಡ್ತಿದ್ರೆ ಥ್ಯಾಂಕ್. ಈ ಸುತ್ತು ಸ್ಟೋರಿ ಟೈಮ್, ಬಟ್ ವಿತ್ ಅ ಡಿಫ್ರೆನ್ಸ್. ಹ್ಯಾಶ್ಟ್ಯಾಗ್ ಸ್ಟೋರಿ ಟೈಮ್. ಹ್ಯಾಶ್ಟ್ಯಾಗ್ ಸ್ಟೋರಿ ಟೈಮ್ ಏನಪ್ಪ ಅಂದರೆ, ನಾನು 2 ಟೀಮ್ಗೂ ಒಂದೊಂದು ಕತೆ ಕೊಡ್ತೀನಿ. ಅದರಲ್ಲಿ ಹ್ಯಾಶ್ಟ್ಯಾಗ್ಸ್ ಇರುತ್ತೆ, ಅಂದರೆ ಬಸ್ ವರ್ಡ್ಸ್ ಇರುತ್ತೆ. ಎಕ್ಸಾಂಪಲ್, ತುಂಬ ಜನ ಸೇರಿರ್ತಾರೆ, ದೊಡ್ಡ ಕ್ರೌಡ್ ಇರುತ್ತೆ, ಕಿತ್ತೂರು ಚೆನ್ನಮ್ಮ ಸ್ಟ್ಯಾಚ್ಯೂ ಇರುತ್ತೆ, ಜಟಕಾ ಗಾಡಿಯಲ್ಲಿ ಬಿಳಿ ಡ್ರೆಸ್ ಹಾಕ್ಕೊಂಡು ಬರ್ತಾ ಇರ್ತಾರೆ, ಕನ್ನಡದ ಪ್ರೇಮದ ಹಾಡು ಬರುತ್ತೆ. ಯಾವ ಹಾಡು ಅಂದರೆ ಟಕ್ ಅಂತ ಹೇಳ್ತಾರೆ ಎಲ್ಲರೂ, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು. ಚಿಕ್ಕಮಗಳೂರು ಚತುರೆಯರು ನಿಮಗೆ. ನಾಯಕ ಹಳ್ಳಿಯವನು, ನಾಯಕನ ಅಣ್ಣ ಊರಿಗೆ ಬಂದಿದ್ದಾನೆ ಸಿಟಿಗೆ ಕೆಲಸದ ಮೇಲೆ, ದುಡ್ಡು ಪ್ರಿಂಟ್ ಮಾಡೋ ಕೆಲಸ, ಪ್ರೆಸ್ಸು. ವಿಲನ್ಸು ಕಿಡ್ನ್ಯಾಪ್ ಮಾಡಿದ್ದಾರೆ. ನಾಯಕ ಹುಡ್ಕೊಂಡು ಬಂದಿದ್ದಾನೆ ಅಣ್ಣನ ಸಿಟಿಗೆ. ಪ್ಯಾಲೇಸ್ ಹತ್ರ ಬಂದಿದ್ದಾನೆ. ಆ ಪ್ಯಾಲೇಸ್ದು ರಾಜಕುಮಾರಿ ಮಾಡರ್ನ್ ಟೈಮ್ಸ್ ನಾವು ಒಲಿಸ್ಕೋಬೇಕು ಅಂತ ಪ್ಲ್ಯಾನ್ ಆಗುತ್ತೆ. ಅದಕ್ಕಿಂತ ಮುಂಚೆ ಇವನು ಇನ್ನೂ ಹಳ್ಳಿ ವೇಷದಲ್ಲೇ ಇರ್ತಾನೆ. ಹೀ ಫೈಟ್ಸ್ ವಿತ್ ಅ ಬಂಚ್ ಆಫ್ ಬ್ಯಾಡ್ ಗೈಸ್ ಇನ್ ದ ಪ್ಯಾಲೇಸ್ ಪ್ರಿಮಿಸಸ್. ಅಟ್ ದಟ್ ಟೈಮ್ there's a song has a ಕರ್ನಾಟಕ ಸ್ವೀಟ್ ನೇಮ್. 45 seconds. ಕರ್ನಾಟಕದ ಸಿಹಿ ತಿನಿಸು. when he's fighting with the bad guys. ಮೈಸೂರು ಪಾಕ್. ಇದು ಹಳೆ ಪಿಕ್ಚರ್ ಹೊಸ ಪಿಕ್ಚರ್ ಯೋಚನೆ ಮಾಡ್ತಾ ಇದ್ದೀವಿ. ಕೋಮಲ್ ಇದಾನೋ ರಾಜ್ಕುಮಾರ್ ಇದಾನೋ ಗೊತ್ತಾಗ್ತಿಲ್ಲ. ಅಯ್ಯಯ್ಯೋ ಹಳ್ಳಿ ಮುಖ ಅಂತ ಒಂದ್ಸಲ ಅನ್ಸುತ್ತೆ, ಅದು ಬಹಳ ಹಳೆಯದು. ಅದರಲ್ಲಿ ಓಕೆ, ಟೈಮ್ ಅಪ್. ಗೆಸ್ ಮಾಡಿ ಟೈಮ್ ಅಪ್. ಈ ಮುಕ್ತಾಯ ನಿನ್ನ ಮೆಚ್ಚಿಗೆ ಹೇ ಚೂಟಿ. ಅದು ಸ್ವೀಟಲ್ಲಿ ಬಂತು. ನಾ ಏನು ಹೇಳಿದೆ, ವಿಲನ್ಸ್ ಜೊತೆ ಫೈಟ್ ಮಾಡ್ತಾ ಇರ್ಬೇಕಾದ್ರೆ ಬರೋ ಹಾಡು. ಓಕೆ, ಚಂದವಳ್ಳಿ ತೋಟ ಗೆಸ್ ಮಾಡಿ. ಹಾವಿನ ಹೆಡೆ. ಬಿಸಿ ಬಿಸಿ ಕಜ್ಜಾಯ ಮಾಡಿ ಕೊಡಲೆ ನಾನು, ತಗೋ ತಿನ್ನು ಇಗೋ ತಿನ್ನು. Negative marks. There's no negative marks. You should have gone down the Rajkumar route. You should have said it.
ಮ್ಯೂಟಲ್ಲಿ ಇದ್ದಾಗ ಹೇಳಿದ್ಲು ಪಾಪ ನಾವು ಬಿಸಿ ಅದಕ್ಕೆ ಬಿಸಿ ಅನ್ಮ್ಯೂಟ್ ಕಜ್ಜಾಯ ಅಂತ ಮಾಡ್ಕೊಂಡಿದ್ದೀವಿ. ಹೇಳ್ದೆ. ನನಗೆ ಹೇಳಲಿಲ್ಲ, ನೀವು ಮಾತಾಡ್ಕೊಂಡ್ರಿ. ನನಗೆ ಒಂದು ಆನ್ಸರ್ ಬೇಕಷ್ಟೇ. ರಾಜ್ಕುಮಾರ್ ಮತ್ತೆ ಸುದರ್ಶನ್ ಇಸ್ ಅ ವಿಲನ್. ಯಾ ಸುದರ್ಶನ್ ಒಳ್ಳೆ ವಿಲನ್ 80s ಅಲ್ಲಿ. ಯಾ ಸ್ವೀಟ್ ತಿಂಡಿ, ಬಿಸಿ ಕಜ್ಜಾಯ, ಕರ್ನಾಟಕದ ಸ್ವೀಟು. ಅವಳು ಫಸ್ಟ್ ಬಿಸಿ ಬಿಸಿ ಕಜ್ಜಾಯ ಅಂದ್ಲು, ನಾಷ್ಟಲ್ಲಿ ಕೋಮಲ್ ಅಂತ ಟ್ರ್ಯಾಕ್ ಟರ್ನ್ ಮಾಡ್ಬಿಟ್ಟೆ. ಸೊ ಹಂಗಾಗಿ ಅವಳು ಶೈಲಾ ಮೇ ಬಿ ರೈಟ್ ಅಂತ ಸುಮ್ಮನೆ. ಕೋಮಲ್ ಹೇಳಿದ್ರೆ ಕೋಮಲ್ ಮೈಸೂರು ಪಾಕ್ ಒಂದು ಮೂವಿ ಬರೀತು. ಸೊ ದ ಥಿಂಕಿಂಗ್ ವಾಸ್ ರೈಟ್, ಬಟ್ ಹಾಡಲ್ಲಿ ವಿಲನ್ಸ್ ಜೊತೆ ಫೈಟ್ ಮಾಡಿದ್ರೆ ಸ್ಟೋರಿನೂ ನೋಡ್ಕೊಳ್ಳಿ, ಬರೀ ಅದೊಂದು ಮೈಸೂರು ಪಾಕ್ ಬಗ್ಗೆ ಫಿಕ್ಸೆಡ್ ಆಗಿಬಿಡಿ. ಸ್ಟೋರಿ ಹಾವಿನ ಹೆಡೆ, ಏನೋ ಹಳ್ಳಿಲಿರ್ತಾನೆ, ನೋಟ್ ಪ್ರಿಂಟಿಂಗ್ ಮೆಷಿನ್. ಐ ಆಮ್ ಹೋಪಿಂಗ್ ಯು ಆಲ್ ಸೀನ್ ಅಲ್ಲಿ ಹಾವಿನ ಹೆಡೆ. ಇವ್ರು ಹೇಳಿದರೆ 15 ಬಂದಿರೋದು, 15 ಅರ್ಧ 7 ಅರ್ಧ ರೌಂಡ್ ಫಿಗರ್ 8. ಸೊ ನಿಮಗೆ 8 ಪಾಯಿಂಟ್ಸ್ ಸಿಗುತ್ತೆ ಹಾವಿನ ಹೆಡೆಗೆ. ಆ್ಯಂಡ್ ದೆನ್ ನೀವು ನಿಮ್ಮ ಸ್ಟೋರಿಗೆ ಇವಾಗ ಬರುತ್ತೆ ಹ್ಯಾಶ್ಟ್ಯಾಗ್ ಹಳ್ಳಿ ಕತೆ, ಹ್ಯಾಶ್ಟ್ಯಾಗ್ ಹೀರೋ ಸ್ವಲ್ಪ ಹೊರಟ, ಹೀರೋಯಿನ್ ಮೇಲೆ ಲವ್ ಹೀರೋಗೆ, ಆದರೆ ಹೀರೋಯಿನ್ ಆವಾಗಲೂ ಹೆದರ್ಕೋತಾ ಇರ್ತಾಳೆ ಅವ್ರು ನೋಡಿ. ಹೀರೋ ಸೈನ್ಯದಲ್ಲಿರ್ತಾನೆ, ಆರ್ಮಿಯಲ್ಲಿ. ಹೀರೋಯಿನ್ ಅಪ್ಪನಿಗೆ ಜೂಜಾಡೋ ಅಭ್ಯಾಸ. ಹಳ್ಳಿನಲ್ಲಿ ಅವನು ಜೂಜಾಡ್ಬಿಟ್ಟು ಅವಳನ್ನೇ ಸೋತ್ಬಿಟ್ಟಿರ್ತಾನೆ, ಊರಿನ ಗೌಡನಿಗೆ ಯಾರಿಗೂ. ಸೊ ಹೀರೋ ಈಸ್ ಎಕ್ಸ್ಟ್ರೀಮ್ಲಿ ಅಪ್ಸೆಟ್, ಬೈಕೊಂಡು ಎಲ್ಲರಿಗೂ ಫೈಟಿಂಗ್ ಮಾಡೋಕೆ ಹೋಗ್ತಾನೆ. ಆದರೆ ಈ ಕಾಂಟ್ ಡು ಎನಿಥಿಂಗ್ ಬಿಕಾಸ್ ಹೀರೋ ಇನ್ಸ್ ಅಪ್ಪ ಹ್ಯಾಸ್ ಲಾಸ್ಟ್ ಹರ್ ಇನ್ ದ ಬೆಟ್. ನಮ್ಮ ನಾಯಕ ಹ್ಯಾಶ್ಟ್ಯಾಗ್ ನಾಯಕ ಕುಪಿತಗೊಂಡಿದ್ದಾನೆ. ಹ್ಯಾಶ್ಟ್ಯಾಗ್ ಜೂಜಲ್ಲಿ ನಾಯಕಿಯ ತಂದೆ ನಾಯಕಿಯನ್ನು ಸೋತಿದ್ದಾನೆ. ಇವನಿಗೆ ಬೇಜಾರಾಗಿ ಎಲ್ಲರ ಮೇಲೆ ಜುಗುಪ್ಸೆ ಹೊಂದಿ ಹ್ಯಾಶ್ಟ್ಯಾಗ್ ಜೀಪಲ್ಲಿ ಕುಳಿತು ಒಬ್ಬನೇ ಹಾಳು ಹೇಳ್ಕೊಂಡು ಹೋಗ್ತಾ ಇದ್ದಾನೆ ಊರು ಬಿಟ್ಟು. ಶ್ರೀಧರ್, ಇದು ಸಿಪಾಯಿ ಮೂವಿ. ಯಾರಿಗೆ ಬೇಕು ಈ ಲೋಕ ಸಾಂಗ್? ವಿ ಕ್ಯಾನ್ ಸಿಂಗ್ ಎನಿ ಸಾಂಗ್ ಇನ್ ದಿಸ್ ಮೂವಿ ಆಲ್ಬಮ್ ಅಲ್ಲಿ. ಸೊ ಯಾರಿಗೆ ಬೇಕು ಈ ಲೋಕ ಇದ ಸಾಂಗ್ ಅನ್ಸುತ್ತೆ, ನೀವು ಕೇಳಿ. ದಟ್ ಇಸ್ ಅ ಸಾಂಗ್. ಯು ಗಾಟ್ ಇಟ್ ರೈಟ್. ದಟ್ ಪಾಯಿಂಟ್. ರ್ಯಾಪಿಡ್ ಕೌಂಟ್ ಡೌನ್ ರೌಂಡಲ್ಲಿ ನಾನು ಒಂದು ಹಾಡಲ್ಲ 3 ಹಾಡು ಕೊಡ್ತೀನಿ. ಸೊ ಆ ಹಾಡು ಪ್ಲೇ ಆಗೋಕ್ಕೆ ಶುರುವಾಗುತ್ತೆ. ಪ್ಲೇ ಆಗೋಕ್ಕೆ ಶುರು ಮಾಡಿ 3 ಸೆಕೆಂಡ್ ಆದಮೇಲೆ ಕೌಂಟ್ ಡೌನ್ ಶುರು ಮಾಡ್ತೀನಿ. ಫಸ್ಟ್ 5 ಸೆಕೆಂಡ್ ಒಳಗಡೆ ಹೇಳಿದ್ರೆ ನಿಮಗೆ ಫುಲ್ 60 ಪಾಯಿಂಟ್ ಸಿಗುತ್ತೆ. ಅಂದರೆ ಕೌಂಟ್ ಡೌನ್ 55 ಮುಟ್ಟೋಕ್ಕಿಂತ ಮುಂಚೆ ಕ್ಲಾಕು ನೀವೇನಾದರೂ ಹಾಡು ಗುರುತಿಸಿದ್ರೆ ನಿಮಗೆ ಫುಲ್ 60 ಪಾಯಿಂಟ್ ಸಿಗುತ್ತೆ. 55 ಆದಮೇಲೆ ಹೇಳಿದ್ರೆ, 54 ಹೇಳಿದ್ರೆ, 53 ಹೇಳಿದ್ರೆ, 52 ಹೇಳಿದ್ರೆ ಎಲ್ಲಿ ನಿಂತ್ಕೊಳ್ಳುತ್ತೆ ಕೌಂಟ್ ಡೌನ್, ಅಷ್ಟು ಪಾಯಿಂಟ್ ಸಿಗುತ್ತೆ. ಸೊ ನೀವು 51st ಸೆಕೆಂಡಲ್ಲಿ ನೀವು ಆನ್ಸರ್ ಹೇಳಿದ್ರೆ 51 ಪಾಯಿಂಟ್ಸ್, 49 ಸೆಕೆಂಡ್ ಹೇಳಿದ್ರೆ 49 ಪಾಯಿಂಟ್ಸ್. ಓಕೆ, ಹಾಗೆ ಹೋಗ್ತಾ ಹೋಯಿತು. 10 ಸೆಕೆಂಡ್ ಆಯಿತು, 9, 8, 7, 6 ಬಂತು, 1ಗೆ ಬಂತು. ನೀವು 1 ಬಂದಾಗ ಹೇಳಿದ್ರೆ ಅವಾಗಲೂ ನಿಮ್ಗೆ 10 ಪಾಯಿಂಟ್ಸ್ ಕೊಡ್ತೀನಿ. ವಿಚ್ ಮೀನ್ಸ್ ಕೊನೆ 10 ಸೆಕೆಂಡಲ್ಲಿ ನೀವು ಆನ್ಸರ್ ಹೇಳಿದ್ರೆ ಫುಲ್ ಟೈಮ್ ಆಗೋಯ್ತು, ಆಗಲೂ ನಿಮ್ಗೊಂದು ಅವಕಾಶ ಕೊಡ್ತೀನಿ. ಕರೆಕ್ಟ್ ಹೇಳಿ, ಇವಾಗಲೇ ಹೇಳಿ ಅಂತ ಹೇಳ್ತೀನಿ. ನೀವು ಇಮಿಡಿಯೇಟಾಗಿ ಹೇಳಬೇಕು. ಹೇಳಿದ್ರೆ ನಿಮಗೆ 10 ಪಾಯಿಂಟ್ಸ್ ಸಿಗುತ್ತೆ. ಈಗಲೂ ನಿಮಗೇನೆ ಸಿಗುತ್ತೆ 3 ಸಾಂಗ್ ಟಕ 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 ಅಂತ. ಅಫ್ಕೋರ್ಸ್ ನೀವು ರಾಜ್ಕುಮಾರ್ನ ಪಿಕ್ ಮಾಡಿದರೆ ನಿಮಗೆ ಈ ಸುತ್ತಿನಲ್ಲಿ ಖಂಡಿತ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರಗಳ ಹಾಡುಗಳೇ ಇರ್ತವೆ. ಅವರು ಹಾಡಿರುವ ಹಾಡುಗಳಿರ್ಬೋದು, ಅವರ ಮೂವಿ ಹಾಡುಗಳಿರ್ಬೋದು. ಪಾಸ್ ಆಯಿತು. ಚಂದ್ರವಳ್ಳಿ ತೋಟ ಗೊತ್ತಿಲ್ಲ. ಕಣ್ಣುಗಳೇ ಕಮಲಗಳು, ಮುಂಗುರುಳೇ ದುಂಬಿಗಳು, ಕವಿ ನುಡಿದು ನಿಜ. ಟಿಕ್ ಆಗ್ತಾ ಇದೆ. ಓಕೆ, ಟೈಮ್ ಅಪ್. ಕ್ಯಾನ್ ಗೆಸ್ ಮಾಡಿ. ನಮಗ ಇಲ್ಲ ಚಿಕ್ಕಮಗಳೂರು ಗೆಸ್ ಇಲ್ಲ ನೋ. ಓಕೆ, ಚಂದ್ರವಳ್ಳಿ. ನೋ. ನಿನ್ನಿ ನಗುವೆ ಅರುಣೋದಯವು.
ಅದೇ ಕಣ್ಣು ಓ ನೀ ಅದೇ ಕಣ್ಣು ನಗುವೆ ಅದೇ ಓಕೆ. ಅರುಣೋದಯವು ಈ ಮನೆಗೆ ನಮ್ಮ ಈ ಮನೆಗೆ. ಲಾಸ್ಟ್ ಸಾಂಗ್ ಫಾರ್ ಯು, ಕೇಳಿಸ್ಕೊಳ್ಳಿ. ಕಣ್ಮುಚ್ಕೊಳ್ಳಿ ಕಣ್ಮುಚ್ಕೊಳ್ಳಿ ಕಣ್ಮುಚ್ಕೊಳ್ಳಿ. ಅನ್ಮ್ಯೂಟ್. ಹೇಳಿ ಹೇಳಿ. ನಲಿಯುವ ಮನಸ್ಸಿದು ಅಂದವೋ ಅಂದ, ಫಸ್ಟ್ ಲೈನ್ ಏನು? ಚಂದವೋ ಚಂದ, ಫಸ್ಟ್ ಲೈನ್ ಏನು? ದಟ್ಸ್ ದ ಸಾಂಗ್. ಮನಸ್ಸಿದ Okay. ಚಂದವೋ ಚಂದ, ಹಾಡ್ತಾ ಬನ್ನಿ ಹಾಡ್ತಾ ಬನ್ನಿ. ಪ್ರೀತಿಸುವ ಚಂದವೋ ಚಂದ, ಮನಿದಿಹ ಮನವಿದು ಚಂದವೋ ಚಂದ, ಮನೆದಿರುವ ಓಕೆ, ಅವರು ಫಸ್ಟ್ ಎರಡು ಲೈನ್ದು 70% ಹೇಳಿದ್ದಾರೆ. ಫಸ್ಟ್ ವರ್ಡ್ ಹೇಳಿಲ್ಲ, ಟ್ಯೂನ್ ಹೇಳಿದ್ದಾರೆ. ಏನಂದ್ರಿ? ಮನಗಳು ಒಲಿದಿಯನ? ಒಲಿದಿಹ ಅರಳಿದ 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 ಮನಗಳು, ಅರಳಿದ ತನುವಿದು, ಅರಳಿದ ತನುವಿದು ಅರಳಿದ ತನುವಿದು ಅಂದವೋ ಅಂದ. ಮನವಿಂದು ಚಂದವೋ ಚಂದ, ಸಂತೋಷದಿ ನೀರು. ನಾಪಿಸ್ಕೊಂಡ್ವಲ್ಲ ಅಂಗಡಿ ಸಾಂಗ್ ಗೊತ್ತಾಯ್ತಲ್ಲ. It's debatable, but I'll give it to you because you got 70% of it right. So you get clock. She started singing about 23rd point, 23rd second mark. 20ಗೆ ಸ್ಟಕ್ ಆಗಿದೆ ಕ್ಲಾಕು. 23 ಪಾಯಿಂಟ್ಸ್ ಕೊಡ್ತೀನಿ. ಇವ್ರಿಗೆ ಇವಾಗ 3 ಹಾಡು ಸಿಗುತ್ತೆ. ಆ 3 ಹಾಡು 90s ಹಂಸಲೇಖ ಹಾಡುಗಳಾಗಿರ್ತವೆ. ಅವ್ರೇನಾದರೂ ಹೇಳೋಕ್ಕಾಗಿಲ್ಲ ಅಂದರೆ ನಿಮಗೆ ಸಿಗುತ್ತೆ. ಕಣ್ಮುಚ್ಚು. ಹೇಳ್ತೀನಿ. ಜನನ ಮರಣಗಳೆರಡೂ ಕುರುಡು, ಮುಂದೆ ಹೋಗದು ಹಿಂದೆ ಬಾರದು, ನಿಂತಲ್ಲಿ ನಿಲ್ಲದು. It's so good. ಪ್ರೀತಿಗಳೆರಡೂ ಕುರುಡು. ನಾಳೆ ಗೊತ್ತಿಲ್ಲದ ಬಾಳಿಗೆ ಬಾಳಿಗೆ ಈ ದಿನ ಬರ್ತ್ಡೇ. I like to sing this song whenever somebody's birthday happens, or on my own birthday I sing this for myself. This is a beautiful song about life and death by Hamsalekha. You start singing when it was 46. Nanu, by the time I paused it, so in the Chukadamaito, you'll get 46 points for this song. So good one. This will also be a 90s Hamsalekha song. ಹೇಳಮ್ಮ ಮರಿಕೂಸೆ, ಎಲ್ಲಿದು ನಿನ್ನ ಆಸೆ, ದೊಡ್ಡದು ನನ್ನ ಮೀಸೆ. Attacking ಮಿತ್ರ ನನ್ನ ಗೆಲ್ಲುಬ, attack. This is from ಬಣ್ಣದ ಗೆಜ್ಜೆ. Awesome, you know this song too, because ಯಾರ್ಯಾರ ಹತ್ರ ಬಣ್ಣದ ಗೆಜ್ಜೆ ಕ್ಯಾಸೆಟ್ ಇರುತ್ತೆ, ಆಡಿಯೋ ಕ್ಯಾಸೆಟ್, ಅವ್ರು ಮಾತ್ರ ಹೇಳಕ್ ಸಾಧ್ಯ. ಯಾಕಂದ್ರೆ ಬಣ್ಣದ ಗೆಜ್ಜೆ ಅಂದ ತಕ್ಷಣ ಎಲ್ರಿಗೂ ಸ್ವಾತಿ ಮುತ್ತಿನ ಮಳೆ ಹನಿಯೇ ಅಪ್ಪಿ ತಪ್ಪಿ ಪ್ರೇಮಾಗಿ ಮಾ ಜಾನೇದೋ, ಈ ಹಾಡು ರೆಡಲ್ಲಿ ಬರೋದು. ಈ ಹಾಡು ರೆಕಾರ್ಡಿಂಗ್ ಆಫ್ ದಿಸ್ ಸಾಂಗ್ ಇಸ್ ವೆರಿ ಗುಡ್. 6 track or 8 track ಎಲ್ಲ ರೆಕಾರ್ಡ್ ಮಾಡಿದ್ರು ಹಂಸಲೇಖ ಫಾರ್ ದ ಫಸ್ಟ್ ಟೈಮ್ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ, and you got it. Guess what? I asked the exact same question in the first game. Nobody answered. So I thought I'm going to keep it and try it on you guys, and you were able to answer it. Awesome. 46 plus 2, 48 points for you for this song. The third song is something like this.
ನಾನು ನಿನ್ನಿಂದ ದೂರ ಆಗೋ ಮಾತಿಲ್ಲ. Is that song? ಅಲ್ಲ, ಪಾಸ್, ಅದಲ್ಲ, ಬಟ್ ಯು ಆರ್ ಇನ್ ದ ರೈಟ್ ಟ್ರ್ಯಾಕ್. ಆ ಟೈಮ್ದೆ you'll at least get 10 points if you guess. Okay, time up. You can guess. ಓಕೆ, ಗೊತ್ತಾಗ್ಲಿಲ್ಲ ಅದು. Pass. ನಾನು ನಿನ್ನಿಂದ ಸೇಮ್ ಟ್ಯೂನ್ ಇದೆ ಅನ್ಕೊಂಡೆ, ಬಟ್ ಅರ್ಜುನ್ ಸರ್ಜಾ. ಗೊತ್ತಾಯ್ತು. ಓಹೋ ಓ ಕೋಗಿಲೆ ಹೋಗು ಕೂಗು. ಅದೇ ತರದ ಇನ್ನೊಂದು ಮೂವಿ, ಪ್ರೇಮ ಬರ. ಅದೇ ಮೂವಿ ಇನ್ನೊಂದು ಹಾಡು. ದಿಸ್ ಇಸ್ ವಿತ್ ಸುಧಾರಾಣಿ ಅಂಡ್ ಮಾಲಾಶ್ರೀ. ಇದು ಮೂವಿ ಪ್ರತಾಪ್ ಮೂವಿದ ಇದು ತಂಬೂರಯ್ಯ ಸಮಥಿಂಗ್ ಅಲ್ಲ, ಆ ಸಾಂಗ್ ಅಲ್ಲ? ಸುಧಾರಾಣಿ with the scenic attraction behind them. Karnataka's highest. ಈ ಜೋಗದ ಜಲಪಾತ ಸಮೂಹದ ಪ್ರೇಮ ಪ್ರಪಾತ. You got, you had points in, of course, but you got the song still with the clue. That's nice. So 46 plus 48, 80, 90, Wow. 94. ಅದ್ವಿಕಾ ಒಂದು ಹಾಡ್ಬಿಡು. ಅದ್ವಿಕನಿಗೆ ಒಂದೇ ಸಾಂಗ್ ಗೊತ್ತಿತ್ತು, ಟು ಅವಳೇ ಹೇಳಿದ್ ನನ್ಗೆ. ಅದು See, that's the good thing is, ಇವರಿಬ್ರು ಅವತ್ತು ಇವರಿಗೆ ಬಿಡಿದ ಶ್ರುತಿ ಹಾಡು, ಇನ್ನೊಂದು ಅವತ್ತು ಮಿಡಿದ ಶ್ರುತಿ ಹಾಡು ಇವಳು ಹೇಳ್ತಾ ಇದ್ಲು. ರಿಮೆಂಬರ್. ಲೆಟ್ಸ್ ಸಿ ದ ಸ್ಕೋರ್. ನಾನು ಸ್ಕೋರ್ ತೋರಿಸ್ಬಿಟ್ಟೆ ಇವತ್ತು ಹೇಳ್ತೀನಿ, ಸೊ ದಟ್ ಲೆಟ್ಸ್ ಮೇಕ್ ಶ್ಯೂರ್ ದೇರ್ಸ್ ನೋ ಕನ್ಫ್ಯೂಷನ್. ಚಿಕ್ಕಮಗಳೂರು ಚಿತ್ರಯರು ಗುಡ್ ಜಾಬ್. 78 ಅಂಕಗಳು. ಎಲ್ಲಾ ರೋಡಲ್ಲಿ ಒಂದೊಂದು ಸ್ಟೋರಿ ಟೈಮ್ ಬರ್ತಾ ಇತ್ತು, ಸ್ವಲ್ಪ ಎಬಾರೋ ಬಿಟ್ರಿ. ಅಂತ್ಯಪದ ಇಬ್ರು ಕರೆಕ್ಟಾಗಿ ಹೇಳಿದ್ರಿ, 20 ಅಂಕಗಳು. ಶರಣ ವಿತ್ ಸ್ಪೋಕನ್ ವರ್ಡ್ಸ್, ಚಿಕ್ಕಮಗಳೂರು ಒಂದು ಹೇಳಿದ್ರು 20, ನೀವು 2 ಹೇಳಿದ್ರಿ 40. ಆಡಿಯೋ ವಿಜುವಲ್ ಮಿಕ್ಸ್ ಅವ್ರ ಕಾಲ್ ಹೇಳಿದ್ರು, ನೀವು ಅರ್ಧ ಹೇಳಿದ್ರಿ, ಅವ್ರು 50, ನಿಮ್ಗೆ 30. ಸ್ಟೋರಿ ಟೈಮ್ ಅವ್ರು ಒಂದು ಹೇಳಲಿಲ್ಲ, ನೀವು ಪಾಸ್ ಹೇಳಿದ್ರಿ 8, ನಿಮ್ಮ ಡೈರೆಕ್ಟ್ ಕ್ವೆಶನ್ ಹೇಳಿದ್ರಿ 15 ಪ್ಲಸ್ 8 23. ರ್ಯಾಪಿಡ್ ಫೈರ್ ಅವರು 23rd ಸೆಕೆಂಡ್ಗೆ ಒಂದು ಹಾಡು ಹೇಳಿದ್ರು, ನೀವು 46 ಆ್ಯಂಡ್ 48ಗೆ 2 ಹೇಳಿದ್ರಿ, 94. ಸೊ ಟೋಟಲ್ ಸ್ಕೋರ್ ಇಸ್ ಚಿಕ್ಕಮಗಳೂರು ಚಿತ್ರಯರು 78 ಪಾಯಿಂಟ್ಸ್, 78. ಹಾಗೂ ಇಂದಿನ ವಿಜೇತರು ಚಂದಬಾಳೆ ತೋಟ 207. ಕಂಗ್ರ್ಯಾಚುಲೇಷನ್ಸ್, ತುಂಬ ಚೆನ್ನಾಗಿ ಆಡಿದ್ರಿ ಇಬ್ರು. ಗುಡ್ ಜಾಬ್. ಬೋತ್ ಆಫ್ ಯು ಪ್ಲೇಡ್ ವೆಲ್. ಎಕ್ಸೈಟ್ಮೆಂಟ್ ಆಡಿದ್ರಿ, ಚೆನ್ನಾಗಿ ಆಡಿದ್ರಿ. ಒಂದೆರಡು ಗೂಫ್ ಅಪ್ ಆಗೋಯ್ತು, ಸೊ ಏನು ಮಾಡೋಕ್ಕಾಗಲ್ಲ. But anyways, it's a fun game. Thank you. ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಚಿಕ್ಕಮಗಳೂರು ಚಿತ್ರಯರು ಭಾಳ ಚೆನ್ನಾಗಿ ಆಡಿದ್ರಿ, ಚಂದಬಾಳೆ ತೋಟ ತುಂಬ ಚೆನ್ನಾಗಿ ಆಡಿದ್ರಿ. ಥ್ಯಾಂಕ್ ಯು ಅಗೇನ್. ಒಂದು ಸ್ವಲ್ಪ ಇಂಟರ್ನೆಟ್ ಗ್ಲಿಚ್ ಆಗಿತ್ತು, ಬಟ್ ವಿ ವರ್ಕ್ ಇಟ್ ಔಟ್. ಥ್ಯಾಂಕ್ ಯು ಫಾರ್ ಯೋರ್ ಪೇಷನ್ಸ್. ಹೀಗೆ ಆಡ್ತಾ ಇರಿ. ಇನ್ನು ಏನಾಗುತ್ತೆ ಹೇಳೋಕ್ಕಾಗಲ್ಲ. ಎಲ್ಲ ಗೇಮ್ಸ್ ಆದಮೇಲೆ ವಿಲ್ ಫಿಗರ್ ಔಟ್ ವಾಟ್ ವಿಲ್ ಡೂ ಫಾರ್ ಸೆಮಿಫೈನಲ್ಸ್. ಥ್ಯಾಂಕ್ ಯು ಅಗೇನ್. ನಮಸ್ಕಾರ. ಹ್ಯಾಪಿ ಯುಗಾದಿ. ಶುಭರಾತ್ರಿ. ಥ್ಯಾಂಕ್ಸ್.